ವ್ಲಾಗ್ ಏನಂದರೆ ಇವತ್ತು ನಾನು ಹೋಗ್ತಿದ್ದೇನೆ ಮಲ್ಪೆ ಫುಡ್ ಫೆಸ್ಟಿಗೆ. ಸೊ ಆ್ಯಕ್ಚುಲಿ ನಿನ್ನೆ ಸ್ಟಾರ್ಟ್ ಆಗಿದೆ ಫುಡ್ ಫೆಸ್ಟ್ ಆ್ಯಂಡ್ ನಾನು ಇವತ್ತು ಹೋಗ್ತಿದ್ದೇನೆ 12ಗೆ. ಸೊ ಇವತ್ತು ಯಾಕೆ ಹೋಗ್ತಿದ್ದೇನೆ ಅಂದರೆ ಇವತ್ತು ನಂದು ಬ್ರದರ್ದು ಡ್ಯಾನ್ಸ್ ಉಂಟು, ಹಾಗೆ ಅವ್ನು ಹೇಳಿದ್ದಾರೆ ನೋಡಲಿಕ್ಕೆ ಬಾ ಅಂತ, ಹಾಗೆ ಹೋಗುವ ಅಂತ. ಆ್ಯಂಡ್ ಡ್ಯಾನ್ಸ್ ಒಟ್ಟಿಗೆ ಅಲ್ಲಿ ಯಾವ ಥರದ್ದು ಫುಡ್ ಇದೆ ಆ್ಯಂಡ್ ಲೈಕ್ ಏನಾದ್ರು ಆ್ಯಕ್ಟಿವಿಟೀಸ್ ಇದೆ ಮತ್ತು ನಾವು ಹೇಗೆ ಎಂಜಾಯ್ ಮಾಡ್ತೇವೆ ಅಂತ ನೀವೇ ನೋಡಿ. ಇದು ಅಂಬಲ್ಪಾಡಿ ಬೈಪಾಸ್. ಸ್ಟ್ರೈಟ್ ಹೋದರೆ ನಮಗೆ ಡೈರೆಕ್ಟ್ ಹೋಗ್ತಿತ್ತು, ಬಟ್ ಇವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಉಂಟಂತ ಈಚೆ ಸೈಡಿಂದ ಹೋಗ್ಬೇಕು. ಇವಾಗ ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಉಂಟಲ್ಲ, ಇದು ಉಡುಪಿ ದ್ವಾರ. ಸೊ ಇಲ್ಲಿಂದ ರೈಟ್ ಹೋದ ರೋಡ್ ಉಂಟಲ್ಲ, ಅಲ್ಲಿ ರೈಟ್ ಹೋಗಿ ಅಲ್ಲಿ ಸರ್ವಿಸ್ ರೋಡ್ ಉಂಟು ಸೈಡಲ್ಲಿ, ಅಲ್ಲಿಂದ ಹೋದರೆ ಡೈರೆಕ್ಟ್ ನಮಗೆ ಅಂಬಲ್ಪಾಡಿ ಬೈಪಾಸ್ ರೋಡಿಗೆ ಜಾಯ್ನ್ ಆಗ್ತದೆ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ದಲ್ಲ ಇದೇ ರೋಡ್ ನೋಡಿ, ಅಲ್ಲಿಂದ ಇಲ್ಲಿ ಬಂದರೆ ಎಷ್ಟು ಈಸಿಯಲ್ಲಿ ಬರ್ಬೋದಿತ್ತು. ಇವಾಗ ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ನಮಗೆ ಇಷ್ಟು ದೊಡ್ಡ ಲಾಂಗ್ ರೂಟ್ ತೊಗೊಂಡು ಬರಬೇಕಾಯ್ತು. ಹೆವಿ ಟ್ರಾಫಿಕ್ ಇದೆ. ಆ್ಯಕ್ಚುಲಿ ಬೇಗ ಬರಬೇಕಿತ್ತು, ಬಟ್ ಲೇಟ್ ಆಯಿತು. ನೋಡಿ ಬ್ಯಾನರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಡೈರೆಕ್ಟ್ ಮಲ್ಪೆ ಬೀಚ್ ತನಕಲ್ಲ ಇನ್ನೂ ಲೈನ್ ಬ್ಯಾನರ್ಸ್ ಇದೆ, ಫುಲ್ ಟು ಫುಲ್. A few moments later. ಸೊ ಫೈನಲಿ ನಾವು ರೀಚ್ ಆದ್ವಿ ಮಲ್ಪೆ ಬೀಚ್ಗೆ. ರಶ್ ಉಂಟಾ? ಅನ್ನಪ್ಪನ ಡ್ಯಾನ್ಸ್ ಉಂಟಾ ಅದಕ್ಕೆ? ಬಾಯ್. ಫ್ರೆಂಡ್ ಸಿಕ್ಕಿದ್ಲು, ಫುಲ್ ರಶ್ ಉಂಟಂತೆ ನೋಡುವ. ರಶ್ ಉಂಟಲ್ಲ ತುಂಬ. ಅದೇ ನೀವೇ ನೋಡಿ ಕ್ರೌಡ್ ಅಷ್ಟಿದೆ. ನೋಡಿ ಅಲ್ಲಿ ಲೈಟಿಂಗ್ ಕಾಣ್ತಾ ಉಂಟಲ್ಲ, ಅದ್ರ ಬ್ಯಾಕ್ ಸೈಡಲ್ಲೇ ಫಂಕ್ಷನ್ ಆಗ್ತದೆ. ಸೊ ಫೈನಲಿ ನಾವಿವಾಗಿದ್ದೇವೆ ನಮ್ಮದು ಮಲ್ಪೆ ಫುಡ್ ಫೆಸ್ಟಲ್ಲಿ. ನೋಡಿ ಹೆವಿ ಕ್ರೌಡ್ ಇದೆ. ಇಲ್ಲಿಂದ ಹೋಗುದಾ, ಈಚೆಂದ ಬರೋದಾ? ಇವಾಗ ಫಸ್ಟ್ ತಮ್ಮ ಇಲ್ಲಿದ್ದಾನೆ ನೋಡಬೇಕು. ನೋಡಿ ದಿಸ್ ಇಸ್ ಎಂಟ್ರೆನ್ಸ್. ಸೊ ಇಲ್ಲಿಂದ ಹೋಗ್ಬೇಕು. ಮತ್ತೆ ಇಲ್ಲಿಂದ ಸ್ಟೇಜೇ ಕಾಣಿಸ್ತಾ ಇಲ್ಲ, ಅಷ್ಟು ಕ್ರೌಡ್ ಉಂಟು. ಇವತ್ತು ಸಂಡೇ ಅಲ್ಲ, ಅದಕ್ಕೆ ಜಾಸ್ತಿ ಇರ್ತದೆ. ಇದು ನನ್ನ ಕಸಿನ್. ಎಲ್ಲಿದ್ದಾರೆ ಬನ್ನಿ ಅಂತ. ಫೈನಲಿ ಸ್ಟೇಜ್ ಹತ್ರ ಬಂದ್ವಿ ಆ್ಯಂಡ್ ತಮ್ಮ ಆ್ಯಕ್ಚುಲಿ ಗ್ರೀನ್ ರೂಮಲ್ಲಿ ಇರಬೇಕು, ಅಲ್ಲಿ ಹೋಗ್ಬೇಕು ಇವಾಗ. ಇಲ್ಲಿ ಬ್ಯೂಟಿಫುಲ್ ಆಗಿ ಎಂಟ್ರೆನ್ಸ್ ರೆಡಿ ಮಾಡಿದ್ದಾರೆ. ಐ ಗೆಸ್ ಇದು ಸ್ಟೇಜಲ್ಲಿ ಆಗೋ ಪ್ರೋಗ್ರಾಮ್ ನೋಡ್ತೇವಲ್ಲ ಅಲ್ಲಿಗೆ ಎಂಟ್ರೆನ್ಸ್ ಇದು. ಆ್ಯಂಡ್ ಆವಾಗ ತೋರಿಸಿದಲ್ಲ ಎಂಟ್ರೆನ್ಸ್, ಅದು ಫುಡ್ ಫೆಸ್ಟ್. ಇದು ಇಲ್ಲಿ ಫುಡ್ ಇರೋದು ನೋಡಿ ಇಲ್ಲೆಲ್ಲ. ಸ್ಟೇಜ್ ಬ್ಯಾಕ್ ಸೈಡ್ ಬಂದಿದ್ದಾನೆ, ಇದು ನನ್ನ ತಮ್ಮನ ಫ್ರೆಂಡ್. ಅವನ ನೋಡಿದ್ರೆ 2 days ಆಯ್ತು, ಕಂಟಿನ್ಯೂಸ್ ಪ್ರೋಗ್ರಾಮ್ ಇತ್ತು ಅವನಿಗೆ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಹೇಗೆ ಬಂದ್ವಿ ಆ ಪಾಯಿಂಟಿಂದ ಇಲ್ಲಿಗೆ, ಸಾಕಾಯ್ತು ನಂಗಂತ. ಹಾಯ್ ಮಾಡಿ, ಹಾಯ್. ಸ್ವಲ್ಪ ಮುಂದೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಡ್ತಾನೆ ಕೇಳೋದಿಲ್ಲ.
Yes. Hello, Panle, say hello. Hello. Hello, everyone. Okay, thank you so much. Ennotu Bale, okay, na? Cruise from Bangalore team is going to have a Mickey Mouse ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಅಪ್ಪ ನಮ್ಮ ಪಲ್ಲವಿ ಮೇಡಮ್ಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದರೆ ಅಷ್ಟೇ ಒಂದು ಜೋರಾದ ಚಪ್ಪಾಳೆ ನಮ್ಮ ಇವರು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕಲಾವಿದರು ಹೇಳ್ತಾ ಹೆಸರಿಂದ ಓಟು ಪಲ್ಲವಿ ಮೇಡಮ್ ಪ್ಲೀಸ್. ಕೋಲ್ ಇಟ್ಕೊಂಡು ನಂದು ಬ್ರದರ್. ಹಾಯ್. ಇದೆಲ್ಲ ನೋಡೋದಕ್ಕೆ ಏನ್ ಚಂದನೋ. ಬಾ ಇದೇ ಖುಷಿಯಲ್ಲಿ ಒಂದೆರಡು ಸ್ಟೆಪ್ ಹಾಕೋಣ. Yes. Entire Malpe, everyone, raise your right hand up. Excellent. I want to review the bulb. 1, 2, 3, 4, 5, 6, 7, 8. Mark in the right hand front. Now push your left hand front. Right, left, right, left. 1, 2, 3 to 1. Exercise number 1. Exercise number 2. Push. Exercise number 3. Exercise number 4. I want everyone to rotate your hands. DJ, please be ready with the music. All right? Okay, can we have the music, please? Before excellent. I want everyone to run. Come on, everyone. And now everyone to the next side. Left, right, ಡ್ಯಾನ್ಸ್ ಎಲ್ಲ ಮುಗೀತು. ಇವಾಗ ಬಂದರೆ ಫುಡ್ ಸೈಡಿಗೆ. ಸೊ ಏನೆಲ್ಲ ಇದೆ ನೋಡುವ ಅಂತ. ದಿಸ್ ಇಸ್ ಸ್ಟಾಲ್ ನಂಬರ್ 1 and 2. ಇಲ್ಲಿ ಕಟ್ ಫುಡ್ಸ್ ಎಲ್ಲ ಇದೆ. ಇಲ್ಲಿ ವಾಟರ್ಮೆಲನ್ಸ್ ಇದೆ. ಹಾಯ್. ಹಾಂ, ಇಲ್ಲಿ ಮಿಲ್ಕ್ ಶೇಕ್ಸ್ ಎಲ್ಲ ಸಿಗ್ತದೆ. 70 and 50 rupees. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಲ್ಸ್ ಇದೆ ಆ್ಯಂಡ್ ಹ್ಯಾಂಗಿ ಅವರ್ದು ಐಸ್ ಕ್ರೀಮ್ ಕೂಡ ಇದೆ. ಇಲ್ಲಿ ವೆಜ್ ಮೆನು ಆ್ಯಂಡ್ ನಾನ್ ವೆಜ್ ಮೆನು ಕೂಡ ಕೊಟ್ಟಿದ್ದಾರೆ. ಈಗ ಏನೆಲ್ಲ ಇದೆ ಇಲ್ಲಿ ಅಂತ. ಜನಸಂಖ್ಯೆ ಜಾಸ್ತಿ ಉಂಟು. ಇಲ್ಲಿ 99 ವೆರೈಟಿ ದೋಸೆ ಅಂತ ಉಂಟು. ಮೆನು ಇವರೇ ನೋಡ್ತಿದ್ದಾರೆ ನೋಡಿ ಹೇಗೆ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಸಹ ಮೆನು ಕೊಟ್ಟಿದ್ದಾರೆ ನೋಡಿ ವಿತ್ ಪ್ರೈಸ್. ಹಾಯ್, ನನ್ನ ಜೂನಿಯರ್. ಹೋಮ್ ಮೇಡ್ ಗೇಮ್ಸ್ ಕೂಡ ಇದೆ ಇಲ್ಲಿ. ಐಸ್ ಕ್ರೀಮಾ? ಇದಕ್ಕಂತೂ ಹೆವಿ ಕ್ರೌಡ್ ಇತ್ತು. ಇದು ಸ್ಟಾರ್ಟಿಂಗಲ್ಲೇ ರೈಟ್ ಸೈಡಲ್ಲಿ ಬರ್ತದೆ ಅರೇಬಿಯನ್ ಟ್ರೀಟ್. ವಾವ್, ಇಲ್ಲಿ ಎಂತ ತಗೊಂಡ್ರೆ ಸಹ 50 rupees ಅಂತ. ಸುದೀನ್ ಕ್ಯಾಂಟೀನ್. ಬೇಕಾ ಮಮ್ಮಿ? ಬೇಡ, ಅಲ್ಲಿ ಹೋಗಿ ತಗೊಂಡು. ಇಲ್ಲಿ ನೋಡಿ ಸೀ ಫುಡ್ ಮೆನು. ನಿಮಗೆ ಐಸ್ ಕ್ರೀಮ್ ಜ್ಯೂಸ್ ಹಿಡಿಯಲ್ಲ ಅಲ್ಲ? ಫಿಶ್ ಮಾತ್ರ, ಫಿಶ್ 2.
ನಾನು ಮಂಗಳೂರು ಕಾಲೇಜ್ ಡೇಸಲ್ಲಿ ಇದು ತಿಂತಿದ್ದೆ, ಚೀಸ್ ಫ್ರೈಸ್. ಇವ್ರದ್ದು ಒಳ್ಳೇದಾಗ್ತಿತ್ತು. ಆ್ಯಂಡ್ ಇದು ಲಾಸ್ಟ್ ಸ್ಟಾಲ್. ಇಲ್ಲಿ ಫುಡ್ ಇದೆ ಆ್ಯಂಡ್ ಅಲ್ಲಿ ಏನೋ ಸ್ವಲ್ಪ ಕ್ರಾಫ್ಟ್ ಐಟಮ್ಸ್ ಏನಿದೆ ಅಷ್ಟೇ. ನನ್ನ ಮಮ್ಮಿಗೆ ನಡಿಲಿಕ್ಕೆ ಆಗಲ್ಲ ಅವಾಗ. ಎಂತ ಸಾಕಾಗೋದು. ಇಲ್ಲೊಂದು ಮಧ್ಯ ಮಧ್ಯದಲ್ಲಿ ಇದು ಹೌದು, ಇಲ್ಲಿ ಇನ್ನೆಲ್ಲ ಸಹ ಸರಿ ಇಲ್ಲ ನೋಡಿ ಅಂತ. ಹೀಗೆಲ್ಲ ಇದ್ರೆ ನಡೆಯುವುದು ಹೇಗೆ? ಓಕೆ, ಮನ್ಸನ್ನು ವಾಯ್ಸ್ ಹೋಗಿದೆ ಪೂರ. ನಂದು ಪೂರ ವಾಯ್ಸ್ ಹೋಗಿದೆ. ಡ್ಯಾನ್ಸಿಗೆ ಬರಬೇಕು ಮೊನ್ನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಆರ್ ಶೋ. ಥ್ಯಾಂಕ್ ಯು. ಇಲ್ಲಿ ತನಕ ಬಂದು ಏನು ತಿನ್ನಲಿಲ್ಲ ಅಂದರೆ ಸರಿ ಆಗಲ್ಲ ಅಂತ ಮೈ ಫೇವ್ರೇಟ್ ಬೋಂಡ ಐಸ್ ಕ್ರೀಮ್ ತಿನ್ನುವಂಥದ್ದು. ನಾನು ಪೇಮೆಂಟ್ ಮಾಡಲಿಲ್ಲ, ದುಡ್ಡು ಕೊಡಲಿಲ್ಲ ನಾನು. ಥ್ಯಾಂಕ್ ಯು. ಚಂದ ಉಂಟು ಮಮ್ಮಿ. ಹೌದಾ? ಇದೊಂದೇ ತಗೊಂಡೆ ಇವಾಗ, ತುಂಬ ಚಂದ ಉಂಟು. ನಾವಿನ್ ಹೊರಟ್ವಿ. 13 and 14 ಕೂಡ ಇದೆ ಫುಡ್ ಫೆಸ್ಟ್, ಅಂದರೆ ನಾಳೆ ಮತ್ತು ನಾಡಿದ್ದು. ಫುಡ್ ಫೆಸ್ಟ್ ಎಲ್ಲರೂ ನೋಡಿದ್ವಿ, ನೀವೇ ನೋಡಿದ್ರಿ ಇಷ್ಟೊತ್ತು ಫುಲ್ ವೀಡಿಯೋಸ್. ನನ್ನ ತಮ್ಮನ ಡ್ಯಾನ್ಸ್ ಆಗಲಿ ಆ್ಯಂಡ್ ಯಾವ್ಯಾವ ಥರದ್ದು ಫುಡ್ ಇತ್ತು. ಆ್ಯಂಡ್ ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾಲನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಆ್ಯಂಡ್ ಒಂದು 4 to 5 ಮಿಸ್ ಆಗಿರೋದು, ಬಟ್ ಎಲ್ಲ ನಾನು ಮಾಡಿದ್ದೇನೆ ಕವರ್. ಆ್ಯಂಡ್ ಅದರದ್ದು ಕೆಲವು ಮೆನುಸ್ ಅದರಲ್ಲೇ ಇದೆ, ವೀಡಿಯೋದಲ್ಲೇ ಇದೆ, ನೀವು ಬೇಕಿದ್ರೆ ನೋಡ್ಬೋದು. ಆ್ಯಂಡ್ ಇಷ್ಟೊತ್ತು ನಂದು ಬ್ಲಾಗ್ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ನಂದು ಬ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.